ಹಾಸನ್ ಸ್ಟೈಲು ರಾಗಿ ಮುದ್ದೆ ತರಕಾರಿ ಹಾಸನ್ ಸ್ಟೈಲಾ ರಾಗಿ ಮುದ್ದೆ ಅಂದ್ರೆ ಮಂಡ್ಯ ಹಾಸನ ಹೌದಾ ಹಾಸನ್ ಸ್ಟೈಲಿಗೆ ರಾಗಿ ಮುದ್ದೆ ಏನು ಹಂಗೆ ಎಲ್ಲ ಆಗಿದೆ ಸಾಂಬಾರಾಗಿದೆ ನೋಡ್ತಿರ್ಬೋದು ಫುಲ್ಲು ಖಾಲಿ ಅನ್ಕೊಳ್ರಿ ನಿಜವಾಗ್ಲೂ ನಾವು ಅನ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಬರ್ತೀವಿ ಅಂತ ಹಂಗೆ ಬಂದ್ಬಿಟ್ಟಿದ್ದೀವಿ ಅದತ್ರ ಎರಡೂವರೆ ಅವರ್ ಒಳಗಡೆ ಅದತ್ರ ನಾವು ಇಲ್ಲಿಗೆ ಘಾಟಿಗೆ ರೀಚ್ ಆಗಿದ್ದೀವಿ. ಹಲೋ ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಪ್ರೆಸೆಂಟ್ ನಾವು ಏರಿ ಮೇಲೆ ಬಿಟ್ಟಿದ್ದೀವಿ. ಅಂದರೆ ಏರಿ ಮೇಲೆ ಬಿಟ್ಟು ಒಂದು 3 ಕಿಲೋಮೀಟ್ರು ಮುಂದೆ ಬಂದಿದ್ದೀವಿ. ಇವಾಗ ಏನಪ್ಪ ಪ್ಲ್ಯಾನು ಅಂತಂದರೆ ಡೈರೆಕ್ಟು ಗುರುವಾಯೂರು ಡೈರೆಕ್ಟ್ ಆ್ಯಂಡ್ ಬ್ಯಾಕಿಂದ ಬರಬೇಕಾದ್ರೆ ಆ ಸ್ವಾಮಿಗಳು ಏನೂ ನೋಡಲಿಲ್ಲ. ಗುರುವಾಯೂರು ನಂಜನಗೂಡಲ್ಲಿ ಮಾಲೆ ಬಿಚ್ತಾರೆ. ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಇವಾಗ ಜಸ್ಟು ಕಾಫಿ ಕುಡಿಯೋಣ ಅಂತ ಇಲ್ಲೇ ಬಂದು ಹಾಕಿದ್ವಿ. ಏರಿ ಮೇಲೆ ಬಿಟ್ಟು ಒಂದು 3 ಕಿಲೋಮೀಟ್ರ್ ಬಂದ ತಕ್ಷಣ ಇದೆ ಲೆಫ್ಟ್ ಸೈಡ್ಗೆ ಹಾಕ್ಬಿಟ್ಟು ಕಾಫಿ ಕುಡ್ಕೊಂಡು ಇವಾಗ ಹೊರಡ್ತಿದ್ದೀವಿ. ನಮ್ಮ ಡಾರ್ಲಿಂಗ್ ಇಲ್ಲೇ ನಿಂತಿದೆ. ನಮ್ಮ ಡಾರ್ಲಿಂಗ್ಗೆ ಫುಲ್ ದೃಷ್ಟಿ ಆಗಿಬಿಟ್ಟಿದೆ ಅಂದ್ಕೊಳ್ರಿ. ವೀಡಿಯೋದಲ್ಲೆಲ್ಲ ಫುಲ್ ಫೇಮಸ್ ಆಗಿಬಿಟ್ಟಿದೆ. ಯಾಕಂದರೆ ಹೈವೇಲಿ ಬರಬೇಕಾದ್ರೆ ಮಾಮೂಲಿ ಸ್ಟ್ರೇಂಜರ್ಸ್ ಇರ್ತಾರಲ್ಲ, ಸೊ ವೀಡಿಯೋ ಮಾಡಿ ಇನ್ಸ್ಟಾಗೆ ಬಿಟ್ಟು ಸೊ ಆ್ಯಕ್ಚುಲಿ ಅದೆಲ್ಲ ಸುಮಾರು 1.5 ಲಕ್ಷ ಜನ ನೋಡಿದ್ದಾರೆ. ತುಂಬ ದೃಷ್ಟಿ ಆಗಿಬಿಟ್ಟಿದೆ. ಇವಾಗ ತಾನೇ ನಮ್ಮ ಸ್ವಾಮಿಗಳಿಗೆಲ್ಲ ದೃಷ್ಟಿ ತೆಗಿಸ್ದೆ. ಸ್ವಾಮಿ ಫಸ್ಟು ನಮ್ಮ ಗಾಡಿಗೆ ದೃಷ್ಟಿ ತೆಗೀರಿ, ಯಾಕಂದರೆ ಹಿಂಗೆ ಆಗ್ಬಿಟ್ಟಿದೆ. ದೃಷ್ಟಿ ತೆಗ್ಬಿಟ್ರೆ ಸ್ವಲ್ಪ ಗಾಡಿಗೆ ಒಂದು ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತೆ, ನಮಗೂ ರಿಲೀಫ್ ಆದಂಗೆ ಆಗುತ್ತೆ ಅಂತಂದ್ಬಿಟ್ಟು ದೃಷ್ಟಿ ತೆಗ್ಸಿದ್ದಾಯಿತು. ಇವಾಗ ಆನ್ ದ ವೇ ಎಲ್ಲ ಸ್ವಾಮಿಗಳಿಗೆ ಒಂದು 2 ಅವರ್ ನಿದ್ದೆ ಮಾಡ್ಕೊತೀನಿ. ಆಮೇಲೆ ಎಲ್ಲರೂ ತಿಂಡಿಗೆ ಹಾಕಿ ಅಂತ ಹೇಳಿದ್ದಾರೆ. ನೋಡಿ ಫ್ರಂಟ್ ಲುಕ್ ಹಿಂಗೆ ಐತೆ. ನಾವು ಬಿಚ್ಚಕ್ಕೆ ಹೋಗಿಲ್ಲ ಏನಪ್ಪ ಇದನ್ನು. ಬನ್ನಿರಿ ಹೋಗ್ತಾ ಸಿಗೋಣ ಏನಿರುತ್ತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವೀಡಿಯೋ ಫುಲ್ ಇಂಟ್ರೆಸ್ಟಾಗಿರುತ್ತೆ. ಶಬರಿಮಲೆದು ಮೇ ಬಿ ಈ ವಿಡಿಯೋ ಲಾಸ್ಟ್ ಆಗ್ಬೋದು ಅನಿಸುತ್ತೆ. ಮತ್ತು ಬೇರೆ ಥರ ಕ್ಯಾಟಗರಿಲಿ ವೀಡಿಯೋಗಳು ಬರುತ್ತೆ. ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ಎಂಜಾಯ್ ಮಾಡಿ. ಮುಂದೆ ಸಿಗೋಣ. ಗೈಸ್ ನೋಡ್ತಿರ್ಬೋದು ಇಬ್ರಿ ಹೆಂಗಿದೆ ಅಂತಂದರೆ ಹೇಳೋಕ್ಕಾಗ್ತಿಲ್ಲ, ಸಕ್ಕತ್ತಾಗಿದೆ. ನೋಡಿ ನಮ್ಮ ಟಿ ಟಿ ಅವ್ರು ಹೋಗ್ತವ್ರೆ. ಮಸ್ತಾಗಿದೆ ಕ್ಲೈಮೇಟ್, ಮಾತ್ರ ಅಲ್ಟಿಯಾಗಿದೆ. ನೋಡ್ತಿರ್ಬೋದು ಹೆಂಗಿದೆ ಅಂತ ನೋಡ್ರಿ. ಫುಲ್ಲು ಇಬ್ನಿ ರೋಡ್ ಮಾತ್ರ ಫುಲ್ಲು ಖಾಲಿ ಐತೆ. ಆರಾಮಾಗಿ ಹೋಗ್ತಾ ಇದ್ದೀವಿ. ಹೆಂಗೆ ಖಾಲಿ ಇದ್ರೇನು ಘಾಟ್ ಸೆಕ್ಷನ್ ನಿಧಾನಕ್ಕೆ ಹೋಗ್ಬೇಕು, ಫಾಸ್ಟಾಗೇನು ಹೋಗೋಕ್ಕಾಗಲ್ಲ. ಹೋಗ್ತಾ ಇದ್ದೀವಿ ನೋಡ್ರಿ. ನಮಗೆ ಬತ್ತು ಅಂದರೆ ಕೆಮ್ಮಾಗ್ಬಿಡುತ್ತೆ, ನೆಗಡಿ ಆಗ್ಬಿಡುತ್ತೆ, ಮಾತಾಡೋಕ್ಕೆ ಆಗಲ್ಲ ಅನ್ಕೊಳ್ರಿ. ವೀಡಿಯೋದಲ್ಲಿ ಒಂಥರ ವಾಯ್ಸ್ ಬಂದ್ಬಿಡುತ್ತೆ. ನೋಡ್ರಿ ಫುಲ್ಲು ಖಾಲಿ ಐತೆ ರೋಡ್ಗಳು. ನೋಡ್ರಿ ನಮ್ಮ ಅಣ್ಣ ಪೀಸಾಗಿ ಗಾಡಿ ಹೊಡಿತವ್ರೆ. ಹಾಂ ಅಷ್ಟೇ ನೋಡ್ರಿ. ಅಡ್ಬಾರ್ಟಿಂದ ಬನ್ರಿ ಮುಂದೆ ಸಿಗೋಣ. ನೋಡಿ ಕಾಲಡಿಲಿ ಗಾಡಿ ಹಾಕಿದ್ದೀವಿ. ಸೋಮಗಳೆಲ್ಲ ತಿಂಡಿ ಮಾಡ್ಕೊತೀನಿ ಅಂದ್ಬಿಟ್ಟು ಅಡುಗೆ ಮಾಡ್ತವ್ರೆ. ಮಾಮೂಲಿ ಅನ್ನ ಸಾಂಬಾರು ಮುದ್ದೆ ಮಾಡ್ತೀನಿ ಅಂತ. ನಮ್ಮ ಅಣ್ಣ ಎಲ್ಲ ಅಂಗಡಿ ತಾವು ಸೋಡಾ ಕುಡಿಬೇಕು ಅಂತ ಹೋಗಿದ್ರು. ಸ್ವಲ್ಪ ಯಾಕೋ ಥರ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿದ್ರು. ನಮ್ಮ ಡಾರ್ಲಿಂಗ್ ನೋಡ್ತಿರ್ಬೋದು ಇಲ್ಲೇ ನಿಂತಿದೆ. ಹೆವಿ ದೃಷ್ಟಿ ಆಗ್ಬಿಡೈತೆ ಅನ್ಕೊಳ್ರಿ. ನಾವು ಬಿಚ್ಚಿಲ್ಲ, ಡೈರೆಕ್ಟ್ ಆ್ಯಂಡ್ ಬ್ಯಾಕ್ ಅಂದ್ಬಿಟ್ಟು ಲುಕ್ ಮಾತ್ರ ಕಮ್ಮಿ ಆಗಿಲ್ಲ ಅನ್ಕೊಳ್ರಿ. ಹಾಂ ಬನ್ನಿರಿ ಹೋಗಿ ಸ್ವಾಮಿಗಳನ್ನ ಮಾತಾಡ್ಸೋಣ. ಎಲ್ಲ ಅಡುಗೆ ಮಾಡ್ತವ್ರೆ ನಮ್ಮ ಸ್ವಾಮಿಗಳು. ಮೇಲೆ ನಿಂತ್ಕೊಂಡ್ರೆ ಯಾಕೆ ಸ್ವಾಮಿ ಮೇಲೆ ನಿಂತಿದ್ರೆ? ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಡುಗೆ ಸ್ನಾನಕ್ಕೆ ಅಡುಗೆ ಆಯ್ತಾ? ಸ್ವಾಮಿಗಳು ಸ್ನಾನಕ್ಕೆ ಹೋಯ್ತವ್ರಂತೆ. ಎಲ್ಲ ನಮ್ಮ ಗುರು ಸ್ವಾಮಿಗಳು ಎಲ್ಲರೂ ಅಡುಗೆ ಮಾಡ್ತವ್ರೆ. ನೋಡ್ತಿರ್ಬೋದು ಸ್ವಾಮಿಗಳು ಅಡುಗೆ ಮಾಡ್ತವ್ರೆ. ಸ್ವಾಮಿಗಳು ಆಯ್ ಮಾಡ್ತವ್ರೆ ಆಲ್ಮೋಸ್ಟ್. ಸ್ವಾಮಿ ಆಯ್ತು ಅಡುಗೆ? ಸ್ವಾಮಿ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಡುಗೆ ಆಯ್ತಾ? ಆಯ್ತಾ? ಹಾಂ ಮುದ್ದೆ ಬೇಗ ಮಾಡೋದು ಬಿಡಿ. ಮುದ್ದೆನೇ ಮಾಡ್ತಾರೆ ಸ್ವಾಮಿಗಳು. ಹಾಸನ್ ಸ್ಟೈಲಾ ಸ್ವಾಮಿ? ಮಂಡ್ಯ ಹೌದಾ? ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಹಂಗೆ ಸಾಂಬಾರಾಗಿದೆ. ಇವಾಗ ಸ್ಪೆಷಲ್ ಇಷ್ಟೇ. ನೈಟ್ ಸ್ಪೆಷಲ್ ಸ್ವಲ್ಪ ಜಾಸ್ತಿ ಇದೆ. ಮೆಣಸಿನ್ಕಾಯಿ ಬಜ್ಜಿ, ಮುದ್ದೆ ಮತ್ತೆ ಅನ್ನ ಸಾಂಬಾರು. ಹಂಗಾರೆ ನೈಟ್ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ನೈಟ್ ಮಾತ್ರ ಒಳ್ಳೆ ಸೂಪರ್ ಆಗಿದೆ. ಈ ಮಧ್ಯಾಹ್ನ ಬೆಳಿಗ್ಗೆ ಯಾರೂ ನಾಷ್ಟ ಮಾಡಿಲ್ಲ ಸ್ವಾಮಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇವಾಗ ಸ್ವಲ್ಪ ಬೇಗ ಆಗಲಿ ಅಂತೇಳಿ ಬೇರೆ ಏನು ವೆರೈಟಿ ಮಾಡ್ತಾ ಇಲ್ಲ. ಇವಾಗ ಇಷ್ಟು ಮಾತ್ರ ರೆಡಿ ಆಗಿದೆ. ಮುದ್ದೆ ಒಂದು ಮಾಡಿಬಿಟ್ರೆ ನೋಡಿ
ಮುದ್ದೆ ರೆಡಿ ಮಾಡ್ತಾರೆ ಸ್ವಾಮಿಗಳು. ಮುದ್ದೆಗೆ ಹಿಟ್ಟೆಸ್ರು ಇಕ್ಕಿದ್ದೀವಿ. ಹಿಟ್ಟೆಸ್ರು ಬತ್ತಿದಂಗೆ ಹಸಿಟ್ಟು ಹೋಗ್ಬಿಟ್ಟು ಮುದ್ದೆ ಕೋಲ್ ತಗೊಂಡು ತಿರುಗ್ಬಿಟ್ಟು ಮುದ್ದೆ ಕಟ್ಬಿಟ್ಟು ಎಲ್ಲ ಸ್ವಾಮಿಗಳು ಕುತ್ಕೊಬಿಟ್ಟು ಶರಣಕ್ಕೆ ಹೋಗ್ಬಿಟ್ಟು ಸ್ವಾಮಿ ಶರಣ ಮತ್ತೆ ತಿಂದ್ಬಿಡೋದು ಅಷ್ಟೇ. ಗುರುವಾರ ಹೊಡ್ತಾ ಇರೋದೆ ಅಲ್ಲಿ ನೋಡಿ. ಸ್ವಲ್ಪ ಜನ ಸ್ವಾಮಿಗಳಲ್ಲಿ ಹೋಗಿ ಚಾರ್ಜರ್ ಹಾಕೊಂಡವ್ರೆ. ನಮ್ಮ ಗುರುಸ್ವಾಮಿಗಳಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಎಲ್ಲ ಅವ್ರು ಡಿಸ್ಕಷನ್ ಮಾಡ್ತಾ ಇರ್ತಾರೆ ನೋಡ್ರಿ. ಹೀಗೆ ಬನ್ರಿ ಎಲ್ಲ ಸ್ವಾಮಿಗಳು ಅಡುಗೆ ಮಾಡಿ ಊಟ ಗೀಟ ಮಾಡ್ಕೊಂಡು ಹೊರಡ್ಬೇಕಾದ್ರೆ ಸಿಗ್ತೀನಿ, ಮುಂದೆ ಸಿಗೋಣ. ನೋಡ್ತಿರ್ಬೋದು ಗುರುವಾಯೂರು ಒಳಗಡೆ ತುಂಬ ರಶ್ ಇದೆ. ನಾನು ನೋಡ್ರಿ ಪಾರ್ಕಿಂಗ್ ನೋಡಿ ಖಾಲಿ ಐತೆ ಅಂತ ಅಂದ್ಕೊಂಡೆ, ಅಲ್ಲಿಂದ ವೀಡಿಯೋ ಮಾಡಲ್ಲ ಪಾರ್ಕಿಂಗಲ್ಲಿ. ಇಲ್ಲಿ ಬಂದು ಮೆಡಿಕಲ್ ಹುಡುಕ್ತಾ ಇದ್ದೀನಿ, ಮೆಡಿಕಲೇ ಇಲ್ಲ ಅಂದ್ಕೊಳ್ರಲ್ಲ, ಎಲ್ಲ ಬರೀ ಆಯುರ್ವೇದಿಕಗಳೇ ಇರೋದು. ತಲೆ ಕೆಟ್ಟೋಗ್ಬಿಡೈತೆ. ಜನ ಅಷ್ಟೇನಿಲ್ಲ, ಬಟ್ ದೇವಸ್ಥಾನದ ಒಳಗಡೆ ಜನ ಇದ್ದಾರೆ, ಒಳಗಡೆ ಇದ್ದಾರೆ ಸಿಗೋಬಿಟ್ಟೆ. ನೋಡ್ರಿ ಬಟ್ ಇಲ್ಲೂ ಅದೇ ಬೇಜಾರಾಗ್ತಿರೋದು. ಮೆಡಿಕಲ್ ನೋಡ್ರೆ ಮೆಡಿಕಲ್ಗಳೇ ಇಲ್ಲ. ಬನ್ರಿ ನೋಡಿ, ಈಗ ಗುರುವಾಯೂರು ಎದುರುಗಡೆ ಇದ್ದೀನಿ. ಒಳಗಡೆ ಹೋಗೋಣ ಅಂತಂದರೆ ಬೆಳಗ್ಗೆ ಸ್ನಾನ ಮಾಡಿದ್ದು, ಸ್ನಾನ ಮಾಡೋಂಗಿದೆ, ಸ್ನಾನ ಮಾಡ್ಕೊಂಡು ಹೋಗ್ಬೋದಿತ್ತು. ಎಲ್ಲ ಪರ್ಚೇಸಿಂಗ್ ಇಲ್ಲಿ. ಬನ್ರಿ ಮುಂದೆ ಸಿಗೋಣ. ಟ್ಯಾಬ್ಲೆಟ್ ತೊಗೊಳಕ್ಕೆ ಗುರು 2.5 ಕಿಲೋಮೀಟರ್ ತಿರುಗಾಡಿದ್ದೀನಿ ನಾನು. ತಲೆ ಕೆಟ್ಟೋಗ್ಬಿಡ್ತು ನನಗಂತೂ. ಸಿಕ್ಕಾಬಿಟ್ಟು ಎಕ್ಸ್ಪೆನ್ಸಿವ್ ಗುರು ಮಾತ್ರೆ. ಇಲ್ಲಿ 2 ಮಾತ್ರೆಗೆ ಹತ್ತತ್ರ 50 ಚಿಲ್ಲರೆ ಇಸ್ಕೊಂಡಿದ್ದಾನೆ ನೋಡಿ. ಅಲ್ಲಿ ದೇವಸ್ಥಾನ ಎಂಟ್ರೆನ್ಸಲ್ಲಿತ್ತು, ಅಲ್ಲೋಗಿ ಆಯುರ್ವೇದ ಅಂತ ಅಂತಾರೆ. ಟ್ಯಾಬ್ಲೆಟ್ ಅಂಗಡಿ ಟ್ಯಾಬ್ಲೆಟ್ಸ್ ಎಲ್ಲ ಇದೆ. ಕೇಳಿದ್ಕೆ ಇಲ್ಲಪ್ಪಲ್ಲ ಅಂತಂದರು. ಸುಮ್ಮನೆ ಬೇಜಾರಾಗೋಯ್ತು ನೋಡ್ರಿ. ಈಗ ಲಾಸ್ಟ್ ಎಂಡು, ಈ ವರ್ಷ ಲಾಸ್ಟ್ ಅನ್ಸುತ್ತೆ ಗುರು ನಾವು ಇಲ್ಲಿ ಬರೋದು ಗುರುವಾರಿಗೆ. ನೋಡ್ರಿ ಅಂದರೆ ಪಾರ್ಕಿಂಗು ನಮ್ಮದು ಫಸ್ಟಲ್ಲಿ ಹಾಕಿದ್ದೀವಿ ಗಾಡಿನ, ನೋಡ್ತಿರ್ಬೋದು. ಇವಾಗೇನು ಅಷ್ಟೊಂದೇನು ಗಾಡಿಗಳಿಲ್ಲ, ನಿನ್ನ ಕ್ಲೋಸಿಂಗ್ ಟೈಮ್ ಅಲ್ವಾ. ಅಂದರೆ ಇಲ್ಲಿ ಬಂದಿರೋರೆಲ್ಲ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಬಂದಿರೋರು, ಡೈರೆಕ್ಟ್ ಹೋಗಿರೋರೆಲ್ಲರ ಇವಾಗ ಹಿಂಗಾಗಿದೆ. ಎಲ್ಲ ಡೈರೆಕ್ಟ್ ಬರ್ತಾ ಇರ್ಬೇಕಾರೆ ದರ್ಶನ ಮಾಡ್ಕೊಂಡು ಹೋಗ್ತಿರೋರು ನೋಡಿ. ಇವೆಲ್ಲ ಗಾಡಿ ನಮ್ಮ ಹಿಂದೆ ಬಂದಿದ್ದು ಗಾಡಿಗಳು ಇವೆಲ್ಲ ನೋಡ್ರಿ. ಇವಾಗ ಇಲ್ಲಿದ್ದೀವಿ, ಬನ್ನಿರಿ ಮುಂದೆ ಸಿಗೋಣ. ಇವಾಗ ಎಷ್ಟು ಗುರುವಾಯೂರು ಬಿಟ್ಟು ಒಂದು 10 ಕಿಲೋಮೀಟರ್ ಮುಂದೆ ಬಂದ್ವಿ. ಸ್ವಾಮಿಗಳು ನೀರು ತಗೋಬೇಕು ಅಂತಂದರು. ಇವಾಗ ಡೈರೆಕ್ಟ್ ಕುಟ್ಟಿಪುರಂ ಹತ್ರ ಅಡುಗೆಯಾಗಿ ನಿಲ್ಲಿಸ್ಬೇಕು. ಅಲ್ಲಿ ಗಾಡಿ ಹತ್ರ ಎಲ್ಲ ಅಂದರೆ ಅಲ್ಲಿ ಆಟೋದಲ್ಲಿ ಹೋಗಿದ್ದಾರೆ ಒಂದು ಕ್ಯಾನ್ ನೀರು ಕೇಳೋಕ್ಕೆ ಸ್ವಾಮಿಗಳು. ಇವಾಗ ನೋಡಿ ನಮ್ಮ ಸ್ವಾಮಿಗಳೆಲ್ಲ ಅಲ್ಲಿ ಡಿಕ್ಕಿ ಓಪನ್ ಮಾಡಿ ಕ್ಯಾನ್ ಎತ್ಕೊತವ್ರೆ ನೀರು ಹಾಕೊಳಕ್ಕೆ. ನಾವು ಗಾಡಿಲೇ ನಿಲ್ಸಿದ್ದೀವಿ. ಇಲ್ಲಿ ಟ್ಯಾಬ್ಲೆಟ್ಗಳು ತಗೊಳ್ಳೋಣ ಅಂತಂದರೆ ಹಿಂಸೆ ಗುರು. ಇಲ್ಲಿ ಯಾವ್ದು ಮೆಡಿಕಲ್ ಏನು ಎತ್ತ ಒಂದು ಗೊತ್ತಾಗ್ತಿಲ್ಲ. ಎಲ್ಲ ಫುಲ್ ಕತ್ಲೆ ಎಲ್ಲ ಫುಲ್ ಕತ್ಲೆ ಆಗ್ಬಿಡುತ್ತೆ. ಏನೋ ಒಂದು ಗೊತ್ತಾಗ್ತಿಲ್ಲ. ವಾಪಟ್ಟಿ ಬಾಗ್ಲಾಕ್ಬಿಡೋರೋ ಇಲ್ಲ ನಮಗೆ ಸಿಕ್ತಿಲ್ವೋ ಏನೋ ಒಂದು ಗೊತ್ತಿಲ್ಲ ಇಲ್ಲಿ. ಇವಾಗ ಡೈರೆಕ್ಟ್ ಕುಟ್ಟಿಪುರಂಗೆ ಹೋಗ್ಬೇಕು. ಕುಟ್ಟಿಪುರಂಗೆ ಹೋಗ್ಬಿಟ್ಟು ಅಡುಗೆ ನಿಲ್ಲಿಸ್ಬೇಕು. ಅಡುಗೆ ಮಾಡ್ಕೊಂಡು ಡೈರೆಕ್ಟ್ ಹೊರಡೋಣ. ಏನೈತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಎಷ್ಟಾಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಬರುತ್ತೆ. ಕರೆಕ್ಟಾಗಿ ಕುಟ್ಟಿಪುರಮಲ್ಲಿದ್ದೀವಿ, ಚಿಕ್ಕಪಂಪ ಹತ್ತತ್ರ. ಇವಾಗ ಟೈಮ್ 1 ಗಂಟೆ. ಸ್ವಾಮಿಗಳೆಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡೋದಾಯಿತು. ವೀಡಿಯೋ ಯಾವುದು ಮಾಡ್ಕೊಂಡ್ರೆ ನಾವು ಮಲ್ಕೊಬಿಟ್ಟಿದ್ವಿ. ನೋಡ್ತಿರ್ಬೋದು 1 ಗಂಟೆಯಲ್ಲಿ ಶಬರಿಮಲೆ ಹೋಗೋ ಗಾಡಿಗಳಲ್ಲೇ ಗಾಡಿ ಹಾಕ್ಬಿಟ್ಟು ಊಟ ಗೀಟ ಮಾಡ್ಕೊತಾರೆ. ಇವಾಗ ನಾವು ನಾನ್ ಸ್ಟಾಪು ಹೊರಡೋಣ. ನಮ್ಮ ಸ್ವಾಮಿಗಳು ನೋಡಿ ಎಲ್ಲ ಅಡುಗೆ ಮಾಡ್ಕೊಂಡಾಯ್ತು. ಎಲ್ಲ ಡಿಕ್ಕಿಗೆ ಹಾಕ್ತವ್ರೆ ಐಟಮ್ಗಳನ್ನ. ನಮ್ಮ ಡಾರ್ಲಿಂಗ್ ಫುಲ್ ರೆಸ್ಟು. ಬಿಟ್ರೆ ನಾನ್ ಸ್ಟಾಪ್ ಹೋಗಬೇಕು. ಡೈರೆಕ್ಟು ಈಗ ನಿಲ್ಸೋದೆ ಇದರಲ್ಲಿ ನಂಜನಗೂಡು. ಇವಾಗ ಹೋಗೋಣ ಬನ್ನಿರಿ ನಾನ್ ಸ್ಟಾಪ್ ನಂಜನಗೂಡಿಗೆ. ನೋಡಿ ಸ್ವಲ್ಪ ಶೇಪ್ ಕಳ್ಕೊಬೇಕು. ಬನ್ನಿರಿ ಮುಂದೆ ಸಿಗೋಣ. ಗಾಯ್ಸ್ ಜಸ್ಟ್ ಇವಾಗ ಘಾಟಿಗೆ ಎಂಟ್ರ್ ಆಗಿದ್ದೀವಿ. ಅಲ್ಲಿಂದ ನಾನ್ ಸ್ಟಾಪ್ ಬಂದ್ವಿ. ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನಿದ್ದೆಯಿಂದ ಕಾರಣ. ನೋಡ್ತಿರ್ಬೋದು ಫುಲ್ಲು ಖಾಲಿ ಅಂದ್ಕೊಳ್ರಿ. ನಿಜವಾಗ್ಲೂ ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಬರ್ತೀವಿ ಅಂತ. ಹಂಗೆ ಬಂದ್ಬಿಟ್ಟಿದ್ದೀವಿ. ಅದತ್ರ 2.5 ಅವರ್ ಒಳಗಡೆ ಅದತ್ರ ನಾವು ಇಲ್ಲಿಗೆ ಘಾಟಿಗೆ ರೀಚ್ ಆಗಿದ್ದೀವಿ. ನಾವು ನಿಜ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಸ್ವಲ್ಪ ಬೇಗನೆ ಬಂದಿದ್ದೀವಿ. ಘಾಟಲ್ಲಿದ್ದೀವಿ, ನೋಡ್ತಾ ಇರ್ಬೋದು. ಕತ್ಲೆಲ್ಲ ಅಷ್ಟು ಕ್ಲಿಯಾರಿಟಿ ಇಲ್ಲ ನೋಡ್ರಿ. ಹೋಗ್ತಾ ಇದ್ದೀವಿ, ಬನ್ನಿರಿ ಹೋಗ್ತಾ ಸಿಗೋಣ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಚಳಿ ಇದೆ, ವೆದರು ಹಂಗಿರೋ ಕಾರಣ. ಬನ್ನಿರಿ ಮುಂದೆ ಸಿಗೋಣ. ನೋಡ್ತೀರಾ ಮುಂದೆ ಏನಿರುತ್ತೆ ಅಂತಲ್ಲ.
ನೋಡ್ರಿ ನಮ್ಮ ಶಾಲೆ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಯಾಕಂದರೆ ಎಲ್ಲಿ ಎಸಿದ್ರೆ ಸುಮ್ಮನೆ ಯಾಕೆ ಅದ್ರಿಗೆ ಯಾವತ್ತೂ ಅವಮಾನ ಮಾಡಬಾರ್ದು ನಮ್ಮ ಕರ್ನಾಟಕ ಧ್ವಜಕ್ಕೆ. ಬನ್ನಿರಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ. ಜಸ್ಟ್ ಒಂದು 5 ಮಿನಿಟ್ಸ್ ಆಯಿತು ರೀಚ್ ಆಗಿ. ಸೆಂಟ್ರಲ್ ಕಾಣ್ತಿರ್ಬೋದು ನಮ್ಮ ಡಾರ್ಲಿಂಗು. ಹೂವು ಫ್ರಂಟಲ್ಲಿ ಬಿಚ್ಚಾಕ್ಸಿಲ್ಲ, ಯಾಕಂದರೆ ಡೈರೆಕ್ಟಾಗಿ ಬ್ಯಾಕಿನಿಂದ ಇರಲಿ ಅಂದ್ಬಿಟ್ಬಿಟ್ಟಿದ್ದೀವಿ. ಎಷ್ಟೋ ಸಾಂಗ್ಗಳು ಡೈರೆಕ್ಟ್ ಹೋಗ್ಬಿಟ್ಟು ಡೈರೆಕ್ಟ್ ಬರ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಯಾರು ಏನು ಮಾಡಿಲ್ಲ ಅಂದರೆ ಇವಾಗ ಬಂದು ನಂಜನಗೂಡಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ಮಳೆ ಬಿಚ್ಕೊಂಡು ಹೋಗ್ತಾರೆ. ನೋಡ್ರಿ ಗಾಡಿಗಳು ಇವಾಗ ಫುಲ್ ಆಗಿಬಿಟ್ಟೈತೆ. ಫುಲ್ಲು ಈ ಕಡೆ ಬಳಿ ಫುಲ್ ಆಗಿಬಿಟ್ಟೈತೆ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ವಾಶ್ರೂಮ್ಗೆ ಹೋಗ್ಬೇಕು. ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನೋಡ್ರಿ ಗಾಡಿಗಳೆಲ್ಲ ಕಾಣ್ತವೆ. ಸಿಗೋಣ ಮುಂದೆ ಏನೈತಂತ ನೋಡ್ತೀರಾ. ಏನು ಕರ್ಕೊಂಡೋಗಿ ಡ್ರಾಪ್ ಮಾಡೋದಷ್ಟೇ, ಸ್ವಾಮಿಗಳೆಲ್ಲ ತಿಂಡಿ ಗಿಂಡಿ ಮಾಡ್ಕೊತಾರೆ. ಬನ್ನಿರಿ ಮುಂದೆ ಸಿಗೋಣ. ನಂಜನಗೂಡಿಂದ ನಾನ್ ಸ್ಟಾಪ್ ಬಂದ್ಬಿಟ್ಟು ವೀಡಿಯೋನೇ ಮಾಡ್ಕೊಳ್ಳಿ. ನಾನು ಹೆವಿ ನಿದ್ದೆ ಅಂದ್ಕೊಳ್ರಿ, ವೀಡಿಯೋ ಮಾಡೋಕ್ಕೆ ಆಗಲ್ಲ. ಏನೇ ಒಂದು ಪ್ರಯತ್ನ ಮಾಡ್ತೀವಿ ವೀಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ನಿದ್ದೆ ಒಂದೇ ಕಾರಣಕ್ಕೋಸ್ಕರ ಫೋನಲ್ಲಿ ಇರ್ತೀವ. ಫೋನಲ್ಲಿ ಮಡಗಿ ನಾವು ಎಲ್ಲಿ ಮಲಗಿರ್ತೀವೋ ಅನ್ನೋದೇ ಗೊತ್ತಾಗಲ್ಲ. ನೋಡ್ರಿ ಡ್ರಾಪ್ ಪಾಯಿಂಟಿಗೆ ಬಂದಿದ್ದೀವಿ. ಏನು ಇಲ್ಲಿಂದ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆನೂ ಇಲ್ಲ, ಹೋಗಿ ಅವ್ರನ್ನ ಡ್ರಾಪ್ ಮಾಡೋಣ. ಏನು ಎತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಇದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿಂದ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ, ಬೇಜಾರು ಮಾಡ್ಕೊಬಿಡ್ರಿ. ನೋಡ್ರಿ ನಾನ್ ಸ್ಟಾಪ್ ಹಿಡ್ಕೊ ಬಂದರು. ಇವಾಗ ಬನ್ನಿರಿ ಅವ್ರನ್ನ ಪಿಕಪ್ ಪಾಯಿಂಟ್ಗೆ ಹೋದ್ರೆ ಡ್ರಾಪ್ ಪಾಯಿಂಟ್ಗೆ ಹೋಗ್ಬಿಟ್ಟು ಸಿಗೋಣ. ಇಲ್ಲಿಂದನೇ ಇಲ್ಲೇ ಹತ್ರ ಇನ್ನೊಂದು 5-6 ಕಿಲೋಮೀಟ್ರ್ ಇರಬೇಕಷ್ಟೇ ಡ್ರಾಪ್ ಪಾಯಿಂಟು. ಬನ್ನಿರಿ ಮುಂದೆ ಸಿಗೋಣ. ಫೈನಲಾಗಿ ನಾವು ಡ್ರಾಪ್ ಪಾಯಿಂಟ್ಗೆ ರೀಚ್ ಆಗಿದ್ದಾಯಿತು. ನಮ್ಮ ಸ್ವಾಮಿಗಳೆಲ್ಲ ಗಾಡಿಗೆ ಹೂವು ಕಟ್ಟಿದ್ದೆಲ್ಲ ಬಿಚ್ಚಾಕಿದ್ರು, ಫ್ಲ್ಯಾಗೆಲ್ಲ ಬಿಚ್ಚಾಕೊಂಡ್ರು ಹೇಳಿದ್ವಿ. ಯಾಕಂದರೆ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ನೋಡಿ 2 ಸೈಡು ಹಾಕಿದ್ದು, ಅಲ್ಲೊಂದು ಮೇಲ್ಗಡೆ ಕಟ್ಟಿದ್ದು ಫ್ಲ್ಯಾಗು. ನೋಡಿ ನಮ್ಮ ಸ್ವಾಮಿಗಳಲ್ಲೇ ನಿಂತಿದ್ದಾರೆ, ನೋಡ್ತಿರ್ಬೋದು. ಈಗೆಲ್ಲ ಮನೆಗೆ ಹೋಗೋದು ಸ್ವಾಮಿಗಳು. ನೋಡ್ರಿ ಸ್ವಾಮಿಗಳು ಬಾಟ್ ಹಿಡ್ಕೊಬಿಟ್ಟವ್ರೆ. ನೋಡ್ರಿ ನಮ್ಮ ಅಣ್ಣವ್ರು ಬರಬೇಕಿತ್ತು, ಬರಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಬರ್ತೀನಿ ಅಂತ ಅಂದ್ಬಿಟ್ಟು ಸೀಟ್ ಬುಕ್ ಮಾಡ್ಕೊಂಡು ಲಾಸ್ಟಿಗೆ ಬರಲ್ಲ ಅಂದ್ಬಿಟ್ರು. ನೋಡಿ ಗುರುಸ್ವಾಮಿಗಳು ಕರೆಕ್ಟ್ ಆಗಿತ್ತ, ಚೆನ್ನಾಗಿತ್ತಾ ಟ್ರಿಪ್ಪು? ಸೂಪರ್ ಆಗಿತ್ತು. ಆರಾಮಾಗಿ ಬಂದ್ವಾ? ಆರಾಮಾಗಿತ್ತು, ಏನು ಪ್ರಾಬ್ಲಮ್ ಇಲ್ಲ, ಡ್ರೈವರ್ದು ಪ್ರಾಬ್ಲಮ್ ಇಲ್ಲ, ಬಸ್ಸು ಪ್ರಾಬ್ಲಮ್ ಇಲ್ಲ, ಏನಿಲ್ಲ, ಖುಷಿಯಾಗಿ ಹೋಗ್ಬಂದು. ನೋಡಿ ಸ್ವಾಮಿಗಳು ತುಂಬಾ ಹ್ಯಾಪಿ ಜರ್ನಿ, ಚೆನ್ನಾಗಿ ಗಾಡಿ ಓಡಿಸಿದ್ರು, ನೋಡ್ಕೊಂಡ್ರು. ಅಯ್ಯೋ ಇರ್ಲಿ ಸ್ವಾಮಿ. ನೋಡಿ ಸ್ವಾಮಿಗಳೆಲ್ಲ ನಿಂತಿದ್ದಾರೆ. ಹಾಯ್ ಮಾಡ್ರಿ ಸ್ವಾಮಿ ಒಂದ್ಸಲ. ರೈಟಿಂಗ್ಸ್ ಕೊಡಿ, ರೈಟಿಂಗ್ಸ್. ಓ ಏನಿಲ್ಲ ಖಾಲಿ ಅಂತೆ. ನೋಡಿ ಈಗ ಫೈನಲಾಗಿ ರೀಚ್ ಆಗಿದ್ದಾಯಿತು ಡ್ರಾಪ್ ಪಾಯಿಂಟ್ಗೆ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಮುಂದೆ ಒಳ್ಳೆ ಕಂಟೆಂಟ್ ಬರುತ್ತೆ. ಮುಂದೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.